ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಒಂದು ಹೊಸ ದಾಖಲೆ ಸ್ನೇಹಿತರೆ. ಇವತ್ತು ದಾಖಲೆ ಮೇಲೆ ದಾಖಲೆ ಬರೆದಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಏನು ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಭಾರತೀಯ ಆಟಗಾರರು ಈ ರೀತಿಯಾಗಿ ದಾಖಲೆ ಬರೆದಿದ್ದಾರೆ. ಕೇವಲ 28 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದಂಥ ಭಾರತದ ಒಂದು ಎರಡನೇ ಆಟಗಾರ ಆಗಿದ್ದಾರೆ. ಮೊದಲನೇ ಆಟಗಾರ ಉರ್ವಿಲ್ ಅವರು ಕೂಡ 28 ಎಸೆತಗಳಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ. ಇಬ್ಬರು ಕಾಂಬಿನೇಷನ್ ಜಾಯಿಂಟ್ ಎಸೆತಕ 28 ಎಸೆತಗಳಲ್ಲಿ. ಅಂದರೆ ಇವರು ನಮ್ಮ ಅಭಿಷೇಕ್ ಶರ್ಮಾ ಅವರು ಹೈದರಾಬಾದ್ ಕಡೆಯಿಂದ IPLನಲ್ಲಿ 14 ಕೋಟಿಗೆ ರಿಟೈರ್ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಇವತ್ತು ಪಂಜಾಬ್ ಜೊತೆಗೂಡಿ ಯಾರ ವಿರುದ್ಧ ಅಂದರೆ ಮೇಘಾಲಯ ವಿರುದ್ಧ ಶತಕ ಸಿಡಿಸಿದ್ದಾರೆ. ಕೇವಲ 28 ಎಸೆತ, 142 ಟಾರ್ಗೆಟ್ ಕೊಟ್ಟಿದ್ರು ಇವರಿಗೆ ಅಭಿಷೇಕ್ ಶರ್ಮಾ. ಅದರಲ್ಲಿ 106 ರನ್, 29 ಎಸೆತಗಳಲ್ಲಿ 106 ರನ್ ನೋಡಿದ್ದು ಒಂದು ಅದ್ಭುತವಾದಂಥ ಗೆಲುವು ತಂದು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. 9.3 ಓವರ್ನಲ್ಲಿ ಗೆದ್ದಿದ್ದಾರೆ. ಹಾಗೆ ಇದೆಲ್ಲ ಕ್ರೆಡಿಟ್ ಅಭಿಷೇಕ್ ಶರ್ಮಾ ಅವರು ಒಂದು ದಾಖಲೆ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೆಯೇ ಇವ್ರ ದಾಖಲೆ ನೋಡಿದರೆ ಇಲ್ಲಿ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಇವ್ರದ್ದು 4ನೇ ಶತಕ. ಅಂದರೆ ಅಭಿಷೇಕ್ ಶರ್ಮಾ ಅವರು 4ನೇ ಶತಕ. ಇವ್ರ ಜೊತೆಗೆ ಅಂದರೆ ಇವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಶತಕದಲ್ಲಿ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ. ಹಾಗಾಗಿ ಇವ್ರ ಜೊತೆಗೆ ಇಶಾನ್ ಕಿಶನ್, ಹಾಗೆ ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಮತ್ತು ಅದ್ಭುತವಾದಂಥ ಆಟಗಾರ ಮತ್ತು ಉಮಕ್ ಚಾಂದ್ ಕೂಡ ಒಂದು ಈ ರೀತಿಯಾಗಿ ಒಂದು 3 ಶತಕ ಹೊಡೆದು ಒಂದು ಅದ್ಭುತವಾದಂಥ 2ನೇ ಸ್ಥಾನದಲ್ಲಿ ಇದ್ದಾರೆ ಈ 3 ಆಟಗಾರರು ಅಂತ ಕೂಡ ಹೇಳಬಹುದಾಗಿದೆ. ಇದೊಂದು ಹೊಸ ದಾಖಲೆ ಅಭಿಷೇಕ್ ಶರ್ಮಾ ಅವರ ಹೆಸರಲ್ಲಿದೆ. ಒಂದು ಮಿಸ್ ಆಯಿತು. ಕೇವಲ ಅಂದರೆ 27 ಶತಕಗಳು ಹೊಡಿತಾರೆ. ಇವರೇ ಪ್ರಥಮವಾಗಿರ್ತಿದ್ರು. ಒಬ್ಬ ಆಟಗಾರ ಶತಕ ಹೊಡಿತಾರೆ. ಕೇವಲ 27 ಎಸೆತಗಳಲ್ಲಿ ಸೆಂಚುರಿ ಮಾಡಿದಂಥ ಆಟಗಾರ ಯಾರಪ್ಪ ಅಂದರೆ ಸಾಹಿಲ್ ಅವರು. ಟೋನಿಯ ಒಂದು ಅದ್ಭುತವಾದಂಥ ಮೊದಲನೇ ದಾಖಲೆ 27 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ ಸಾಹಿಲ್ ಅವರು ಬಾರಿಸಿದ್ದಾರೆ. ಹಾಗಾಗಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಂಥ ಆಟಗಾರ ನಮ್ಮ ಅಭಿಷೇಕ್ ಶರ್ಮಾ ಅವರು. ಒಂದೇ ಒಂದು ಎಸೆತ ಮೊದಲನೇದಾಗಿ ಸೆಂಚುರಿ ಹೊಡಿತಾರೆ ಅಂದರೆ ಅವರ ಹೆಸರಿನಲ್ಲಿ ಹೆಸರು ಮೊದಲನೇದಾಗಿರ್ತಿತ್ತು, ಎರಡನೇದವ್ರು ಇರ್ತಿಲ್ಲ, ಪ್ರಥಮದಲ್ಲಿ ಇರ್ತಿತ್ತು ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ಹೈದರಾಬಾದ್ ತಂಡದವರು ಖುಷಿ ಆಗ್ತಾರೆ. ಇಂಥ ಆಟಗಾರರು ನಮ್ಮ ತಂಡಕ್ಕಿದ್ದಾರೆ ಅಂದರೆ ನಾವು ಖುಷಿ ಪಡ್ತೀವಿ ಅಂತ ಕೂಡ ಹೇಳ್ಬೋದು. ಭುವಿ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಇಲ್ಲಿ ಜಾರ್ಖಂಡ್ ವಿರುದ್ಧ 17ನೇ ಓವರ್ನಲ್ಲಿ ರಾಬಿನ್, ಬಾಲಕೃಷ್ಣ ಮತ್ತು ವಿವೇಕಾನಂದ ಅವರು ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಮುಖಾಂತರ 10 ರನ್ಗಳಿಂದ ಗೆಲುವು ತಂದು ಕೊಟ್ಟಿದ್ದಾರೆ. ಅವರು ಕೇವಲ ಹಾಕಿದ್ದು 4 ಓವರ್ನಲ್ಲಿ 6 ರನ್ನು, 1 ಮೇಡನ್ನು. ಈ ರೀತಿ ಪ್ರದರ್ಶನ ಬಂದಿದೆ ಅಂದರೆ ನಮಗಂತೂ ಖುಷಿ ಆಗ್ತದೆ. ನಮ್ಮ RCBಗೆ ಡೇಂಜರ್ ಆದಂಥ ಬಾಲರ್ ಸಿಕ್ಕಿದ್ದಾರೆ ಅಂತ ಕೂಡ ಹೇಳೋಕ್ಕೆ ಇದೇ ಒಂದು ಸಾಕ್ಷಿ ಅಂತ ಕೂಡ ಹೇಳ್ಬೋದಾಗಿದೆ. ಭೂವಿ ಅವರು 10.75 ಕೊಟ್ಟು ನಮ್ಮ RCB ತಂಡ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ RCB ತಂಡಕ್ಕೆ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ರೀತಿಯಾಗಿ ಪ್ರದರ್ಶನ ಬಂದಿದೆ, ಒಂದು ಹೊಸ ದಾಖಲೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಭೂವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ರಕಾರ ಕಮೆಂಟ್ ಮಾಡಿರಿ.